ಹೈಕಮಾಂಡ್ ವಾರ್ನಿಂಗ್ಗೆ ತಂಡ ಹೊಡೆದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ದೆಹಲಿಗೆ ಹೋಗಿದ್ದೇ ಬೇರೆ ಯತ್ನಾಳ್, ವಾಪಸ್ ಬಂದಿದ್ದೇ ಬೇರೆ ಯತ್ನಾಳ್. ದೆಹಲಿಗೆ ಹೋಗುವಾಗ ಅದೇನು ಕೋಪ, ಅದೇನು ತಾಪ, ಅಬ್ಬಬ್ಬಾ. ದೆಹಲಿಯಿಂದ ವಾಪಸ್ ಬರ್ತಾ ಇದ್ದಂತೆ ಫುಲ್ ಕೂಲ್ ಆಗಿದ್ದಾರೆ. ಇಲ್ಲಪ್ಪ ಇಲ್ಲ, ಇನ್ನು ಮುಂದೆ ನಾನು ಫುಲ್ ಗುಡ್ ಬಾಯ್ ಪೋಸ್ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಹೈಕಮಾಂಡ್ ಹೇಳ್ಯಾರ, ನಾನೇನು ಹೆಚ್ಚಿಗೆ ಹೇಳಲ್ಲ ನೋಡ್ರಿಪ್ಪ ಅಂತ ಹೇಳಿ ಮಾತನಾಡಿದ್ರು. ನಾನು ಇನ್ನೂ ಸೈಲೆಂಟ್ ಅಂತ ಹೇಳಿ ಮಾತನಾಡಿದ್ದಾರೆ. ಬಿಜೆಪಿ ಶಾಸಕ ಯತ್ನಾಳ್ ಇನ್ನು ಮುಂದೆ ಫುಲ್ ಸೈಲೆಂಟ್ ಆಗ್ತಾರಂತೆ. ಹೈಕಮಾಂಡ್ಗೆ ಯತ್ನಾಳ್ ಮೇಲೆ ವಿಶೇಷ ಪ್ರೀತಿ ಇದೆಯಂತೆ. ಯತ್ನಾಳ್ಗೆ ಅಂಜಿಕೆಯೂ ಇಲ್ವಂತೆ, ಅಳಕೂ ಇಲ್ವಂತೆ. ದೆಹಲಿಯಿಂದ ಹಸನ್ಮುಖಿಯಾಗಿ ಬಂದಿದ್ದಾರೆ ಏನು ಯತ್ನಾಳ್ ಅವರು. ಇದನ್ನ ಅರ್ಥ ಮಾಡ್ಕೋಬೇಕಂತೆ. ಯತ್ನಾಳ್ಗೆ ದೆಹಲಿಯಲ್ಲಿ ಯಾರು ತರಾಟೆಗೆ ತಗೊಂಡಿಲ್ವಂತೆ. ದೆಹಲಿ ನಾಯಕರು ಯತ್ನಾಳ್ಗೆ ಶಾಬಾಸ್ಗಿರಿ ಕೊಟ್ಟಿದ್ದಾರಂತೆ. ಇದನ್ನ ನಾವು ಹೇಳ್ತಾ ಇಲ್ಲ, ಸ್ವತಃ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಕೊಟ್ಟಿರುವಂತ ಒಂದು ಹೇಳಿಕೆ ಇದು. ಹೈಕಮಾಂಡ್ ವಾರ್ನಿಂಗ್ಗೆ ಶಾಸಕ ಯತ್ನಾಳ್ ತಂಡ ಹೊಡೆದಂಗೆ ಕಾಣಿಸ್ತಾ ಇದೆ. ದೆಹಲಿಗೆ ಹೋಗಿದ್ದು ಬೇರೆ ಯತ್ನಾಳ್ ಅವರು, ರಾಜ್ಯದಿಂದ ವಾಪಸ್ ಬಂದಿದ್ದು ಬೇರೆ ಯತ್ನಾಳ್ ಅವರು. ಅವರ ಹಾವಭಾವ, ಶೈಲಿ, ಅವರ ಮಾತಿನ ವರ್ತನೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ಎಲ್ಲಿಂದ ಧಾಮ್ ಧೂಮ್ ಅಂತ ಹೇಳಿ ಹೋದ್ರು ಕೋಪದಿಂದ, ಅಲ್ಲಿಂದ ಬರಬೇಕಾದ್ರೆ ಫುಲ್ ಕೂಲಾಗಿ ಹೋಗ್ಬಿಟ್ಟಿದ್ದಾರೆ ಯತ್ನಾಳ್ ಸಾಹೇಬ್ರು. ಅದರಲ್ಲೂ ಬಂದಂತ ಸಂದರ್ಭದಲ್ಲಿ ಮಾತನಾಡಿಸಿದಾಗ ಬಹಳ ಕೂಲಾಗಿ ಏನು ಮಾತನಾಡಿದ್ದನ್ನ ನಾವು ಗಮನಿಸಿದ್ವಿ. ಹೈಕಮಾಂಡ್ನವರು ಹೇಳ್ಯಾರ, ನಾನೇನು ಹೆಚ್ಚಿಗೆ ಹೇಳಕ್ ಹೋಗಲ್ಲ, ನಾನೇನು ಬಹಳ ಸೈಲೆಂಟ್ ಆಗಿರ್ತೀನಿ ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿರೋದು. ಮತ್ತೆ ಇನ್ನು ಮುಂದೆ ಬಹಳ ಸೈಲೆಂಟ್ ಆಗಿರ್ತಾರಂತೆ. ಹೈಕಮಾಂಡ್ಗೆ ಯತ್ನಾಳ್ ಮೇಲೆ ವಿಶೇಷ ಪ್ರೀತಿ ಕೂಡ ಇದೆಯಂತೆ. ನನ್ನನ್ನು ಕಂಡ್ರೆ ಹೈಕಮಾಂಡ್ ನಾಯಕರಿಗೆ ಬಹಳ ಪ್ರೀತಿ ಇದೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನೇ ಜೊತೆಗೆ ಯತ್ನಾಳ್ಗೆ ಅಂಜಿಕೆನೂ ಇಲ್ವಂತೆ, ಅಂದ್ರೆ ಭಯಾನೂ ಇಲ್ವಂತೆ, ಅಳುಕೂ ಇಲ್ವಂತೆ. ದೆಹಲಿಯಿಂದ ಹಸನ್ಮುಖಿಯಾಗಿ ಬಂದಿದ್ದಾರಂತೆ, ಅರ್ಥ ಮಾಡ್ಕೋಬೇಕಂತೆ. ನನ್ನ ಮುಖ ನೋಡಿದ್ರೆ ಯಾರಾದ್ರೂ ಬೈದಿದ್ದಾರೆ, ನನಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂತ ಏನಾದ್ರು ಅನ್ಸುತ್ತಾ ನಿಮಗೆ ಅನ್ನೋ ನಿಟ್ಟಿನಲ್ಲಿ ಪತ್ರಕರ್ತರನ್ನೇ ಪ್ರಶ್ನೆ ಮಾಡ್ತಾರೆ ದೆಹಲಿಯಿಂದ ಬಂದಂತಹ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಹಾಗಾಗಿ ಯತ್ನಾಳ್ಗೆ ದೆಹಲಿಯಲ್ಲಿ ಯಾರು ಕೂಡ ಕ್ಲಾಸ್ ತೆಗೆದುಕೊಂಡಿಲ್ವಂತೆ ಹಿರಿಯ ನಾಯಕರು. ಹೈಕಮಾಂಡ್ ಮಟ್ಟದಲ್ಲಿ ನನ್ನ ಬಗ್ಗೆ ಬಹಳ ಪ್ರೀತಿ ಇದೆ, ನನಗೆ ಯಾರ್ರಿ ಬೈತಾರೆ, ಹಂಗೆ ಇದು ಪಕ್ಷ, ಇಲ್ಲಿ ಏನೇ ಇದ್ರೂ ಕೂಡ ಬಂದು ಕಂಪ್ಲೇಂಟ್ ಕೊಡಿ ಅನ್ನೋ ನಿಟ್ಟಿನಲ್ಲಿ ಹೇಳಿದಾರಂತಷ್ಟೇ. ಆದ್ರೆ ಇನ್ನು ಮುಂದೆ ನಾನ್ ಸೈಲೆಂಟ್ ಆಗಿರ್ತೀನಿ, ನನ್ನ ಬಳಗ ಸೈಲೆಂಟ್ ಆಗಿರುತ್ತೋ ಇಲ್ವೋ ಗೊತ್ತಿಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ನಾನ್ ಸೈಲೆಂಟ್ ಆಗಿರ್ತೀನಿ, ರಮೇಶ್ ಜಾರಕಿಹೊಳಿ ಇನ್ನು ವೈಲೆಂಟ್ ಆಗ್ತಾರೆ, ನೋಡ್ತಾ ಇರಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಒಂದು ರಾಜಕಾರಣ ಈ ಬಾರಿ. ಈಗ ನಾನು ಸೈಲೆಂಟ್, ರಮೇಶ್ ಜಾರಕಿಹೊಳಿ ವೈಲೆಂಟ್, ಅವ್ರದ್ದೊಂದು ಪೀರಿಯಡ್ ಕೊಟ್ಟಿವಿ, ಅಟ್ಟು ಮುಗಿದ ಮೇಲೆ ಮತ್ತೊಬ್ರು ವೈಲೆಂಟ್, ಹಿಂಗೆಲ್ಲ ಹಂಚ್ಕೊಂಡ್ವಿ ನಾವು. ಪೂರ್ತಿ ತಣ್ಣಗಾಗಿ ಬರ್ಫಾಗ್ಯಾರತ್ ಬರೀರಿ ಯಾರು. ನೀವು ನನ್ನ ನಾ ಎಷ್ಟು ಹುರುಪನಾಗದೀನಿ ಅದು ನೋಡ್ಯಾರೆ ಬರೀರಿ ನೀವು. ನಮ್ಮ ಮ್ಯಾಗ ಹೈಕಮಾಂಡ್ ಯಾವಾಗಲೂ ಪ್ರೀತಿ ಐತಿ, ಭಾಳ ಮಂದಿ ಗೊತ್ತಿಲ್ಲ ನೋಡ್ರಿ. ನಾನು ನನ್ನ ರಾಜಕೀಯ ಜೀವನ 35 ವರ್ಷದಿದೆ. ನಮ್ಮ ಸಮಕಾಲೀನರು ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿಯವರು, ಅನಂತ್ ಕುಮಾರ್ ಅವರು, ರಾಜನಾಥ್ ಸಿಂಗ್ರು, ಜಸ್ವಂತ್ ಸಿಂಗ್ ಕಾಲದಲ್ಲಿ ಇದ್ದಂಥವ್ರು ನಾವು. ಏನೋ ಕೆಟ್ಟ ಕಾಲದಲ್ಲಿ ಇದು ಏನೋ ಆಗಿರ್ಬೋದು, ಆದರೆ ಪೂರ್ತಿ ಯತ್ನಾಳ್ ಹೊರಗೆ ಹಾಕ್ತೀನಿ, ಯತ್ನಾಳ್ ಮುಗಿಸ್ಬಿಡ್ತೀನಿ ಅಂತ ಯಾವ ಮೂರ್ಖ ನನ್ನ ಮಕ್ಕಳು ತಿಳ್ಕೊಂಡಿದ್ದು ತಪ್ಪು. ಏನು ಇಲ್ಲ, ಮತ್ತಿಟ್ಟು ನಕ್ಕೋತ್ ಹೇಳಕತ್ತೀನಿ ಸುಸ್ತಕಂದ್ರೆ ಒಳ್ಳೆ ಕೆಲಸ ಮಾಡತ್ ಹೇಳ್ಯಾರ, ಮುಂದೆ ಒಂದು ದಿವಸ ಒಳ್ಳೆ ಭವಿಷ್ಯ ಐತೆ ಅಂತ ಹೇಳ್ಯಾರ. 3 ಟೀಮ್ ಮಾಡಲಾಗಿದೆ ಸರ್, ವಕ್ಫ್ ಸಂಪುಟ, ಆ ಟೀಮ್ಗಳು ತಾವಿಲ್ಲ, ಪ್ರತ್ಯೇಕ ಹೋರಾಟ ಸರ್. ಹಂಗಿದ್ರೆ ನೋಡ್ರಿ, ಈ ಹೋರಾಟ ಪ್ರಾರಂಭ ಮಾಡಿದವ್ರೆ ನಾವೇ, ಮೊದಲೇ ಮಾಡಬೇಕಾಗಿತ್ತು. ನಾವು ಮುಂಜಾನೆ ಪ್ರೆಸ್ ಮೀಟ್ ಮಾಡಿದ್ವಿ, ನಾವು ಮೊದಲ ಹಂತದ ಪ್ರವಾಸವನ್ನು ಘೋಷಣೆ ಮಾಡಿದ್ವಿ. 12 ಗಂಟೆಗೆ ಅವ್ರು ಘೋಷಣೆ ಮಾಡಿದ್ರು. ಮೊದಲು ಹಂಗಾದ್ರೆ ಯಾರು ನಾವು 2,500 ಪುಟದ ಒಂದು ಮಾಹಿತಿ ಕೊಟ್ಟಿದ್ದೀವಿ. ನಾ ಹೇಳಿಲ್ಲ, ಮೊದಲ ಅದನ್ನೇ ಹೇಳಿದೆ. ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ IAS ಅಧಿಕಾರಿಗಳು ಭಾಳ ಮೆಚ್ಚುಗೆ ವ್ಯಕ್ತಪಡಿಸಿ, ಇಷ್ಟು ಮಾಹಿತಿ ಇಷ್ಟು ಕರಾಳ ಇದು ಇದೆ ಅನ್ನೋಂಥದ್ದು ನಾವು ಕೊಟ್ಟ. ಬಹುಶಃ ಯಾವ ರಾಜ್ಯದಾಗೂ ಇದು ಹೋರಾಟ ಆಗಿಲ್ಲ, ಇದು ಫಸ್ಟ್ ಇಂಡಿಯಾದಾಗೆ ಫಸ್ಟ್ ನಮ್ಮ ಹೋರಾಟ ವಕಫ್.